ಎಷ್ಟು ಐಶ್ವರ್ಯವಿದ್ದರೇನು, ಎಂತ ಭೋಗ ಭಾಗ್ಯ ವಿಲಾಸಗಳಿದ್ದೇನು, ಅವನಿಗೆ ಸರಿಯಾದ ಮಡದಿ ಮಣಿಯೂ ಇಲ್ಲ ಅಂದ ಮೇಲೆ ವ್ಯರ್ಥವೇ. ಅವನಿಗೆ ಸರಿಯಾದ ಮಡದಿ ಮಣಿಯೂ ಇಲ್ಲ ಅಂದ ಮೇಲೆ ಚಂದ್ರನಿಲ್ಲದ ರಾತ್ರಿಯಂತೆ ದೀಪವಿಲ್ಲದ ಮನೆಯಂತೆ ವ್ಯರ್ಥವೇ ಸರಿ. ಅದಕ್ಕಾಗಿ ಹಾದಿನ ಅಕಾಲದಿಂದಲೂ ಸ್ತ್ರೀಯರಿಗೆ ಹೆಚ್ಚಿನ ಪ್ರಾಧಾನ್ಯತೆ ಇರುವುದು. ಶಿವನು ಗಂಗೆಯನ್ನು ತಲೆಯ ಮೇಲೆ, ಬ್ರಹ್ಮನು ವಾಣಿಯನ್ನು ಜೀವಗರದ ಮೇಲೆ, ವಿಷ್ಣು ಲಕ್ಷ್ಮಿಯನ್ನು ತನ್ನ ಹೃದಯದಲ್ಲಿಟ್ಟುಕೊಂಡು ಸಂಚರಿಸ್ತಾ ಇದ್ದಾರೆ. ಇಂತಹ ತ್ರಿಮೂರ್ತಿಗಳನ್ನು ಜಯಿಸಿದ ಶೂರರು ನೀವಾಗಿದ್ದರೆ ನಿಮಗೆ ಸರಿಯಾದ ಸುಂದರಿಯ ಸಾಂಗತ್ಯವಿಲ್ಲ, ಸರಸಿಜೆಯ ಲೋಚನೆಯ ಸರಸೋಕ್ತಿಗಳಿಲ್ಲ. ಇವೆಲ್ಲ ಇದ್ದರೇನು ಇಲ್ಲದಿದ್ದರೇನು ವ್ಯರ್ಥವೇ ಸರಿ. ಕಂಡಿರ ದೈತ್ಯಕುಲ ಶಿರೋಮಣಿಗಳೇ. ಆಹೋ ಸ್ವಾಮಿನಾರೇ, ನಿಮ್ಮ ಮಾತು ಸತ್ಯ. ಇದುವರೆಗೆ ಅದರ ಈ ವಿಚಾರವಾಗಿ ಯೋಚಿಸಲಿಲ್ಲ. ನಿಮ್ಮ ಮಾತಿನ ತಿಳಿದ ಸೌಂದರ್ಯ ಸಾಂಗತ್ಯವಲ್ಲದ ಮೇಲೆ ಈ ಸಂಯೋಗವೊಂದರವರೆಗಿಂತ ಸಾರ್ಥಕವೇನು ಅಂತ ಈ ಮಾತು ತಿಳಿದ. ನೀನು ಹೇಳುವುದು ನಿಜ. ಇದಕ್ಕೆ ಉಪಾಯವನ್ನು ನಾಡದಲ್ಲೇ ಕೇಳಬೇಕು. ಅವು ಸ್ವಾಮಿನಾರೇ, ಸುಂದರನೇ, ನಿಮ್ಮ ಮಾತು ನಮಗೆ ಒಪ್ಪಿಗೆ ಆಯಿತು. ಕಡ ಪರಾಕ್ರಮ ಚಾಲುಗಳು ಅತ್ಯಂತ ಸುಂದರರಾದ ಈ ಸುಂದರ ಸುಂದರಿಗೆ ಸಮನಾದ ಶ್ರೀಯುಕ್ತಂ ಈ ಮೂರು ಲೋಕಗಳಲ್ಲಿ ತಂದು ನಮ್ಮ ಪಟ್ಟಣದ ಆಳಿಯಾಗೆ ಮಾಡಿಕೊಳ್ಳುವ ರಾಮನಿಂದ ಸುಂದರನೇ, ನಿಮಗೆ ಬೇಕಾದ ಶ್ರೀರತ್ನವನ್ನು ಈ ಮೂರು ಲೋಕದಲ್ಲಿ ಹುಡುಕಬೇಕಿಲ್ಲ. ಮತ್ತೆಲ್ಲರೂ ಅದು ಮುಂದೆ ಕಾಣುವ ನಂದನವನಕ್ಕೆ ಹೋಗಿ
ಬ್ರಹ್ಮದೇವ, ನಿನ್ನ ಅಪ್ಪನಂತೆ ನಾನು ಇವರಿಬ್ಬರ ಬಳಿಗೆ ಬಂದಿದ್ದೇನೆ. ನಾನೇ ಇವರನ್ನು ಮಾತನಾಡಿಸಬೇಕು ಅನ್ನಷ್ಟರಲ್ಲೇ ಇವರು ನನ್ನ ರೂಪವನ್ನು ಕೊಂಡು ಹೊಗಳಿ ವರ್ಣಿಸುವುದನ್ನು ನೋಡಿ ನನಗೆ ತುಂಬನೇ ಭಯವಾಗುತ್ತಿರುವುದು. ನಾನು ಈಗೇನು ಮಾಡಬೇಕು ದೇವ? ದೀನದಾಸ. ಆದರೂ ಪರವಾಗಿಲ್ಲ. ಆದರೂ ಚಿಂತೆ ಇಲ್ಲ ಸುಂದರಿ. ನನ್ನ ಮನಸ್ಸು ನಿನ್ನ ಮೇಲೆ. ನನ್ನ ಮನಸ್ಸು ನಿನ್ನ ಮೇಲೆ ಸುಂದರಿ.
ಪ್ರಿಯ ಏ, ಈ ಮನ ದೇವತೆಯನ್ನು ಪ್ರತಿನಿತ್ಯ ಪೂಜಿಸಲು ನಾನು ಬರುತ್ತಿರುವೆ. ಅದು ಯಾತಕ್ಕೆ ಗೊತ್ತಾ? ಯಾತಕ್ಕೆ ಸುಂದರಿ? ಎನ್ನನ್ನು ಒಲಿಸಲು ಉನ್ನತ ಪುರುಷನನ್ನು ಕರುಣಿಸುತ್ತಾ ಎಂದು ಬೇಡಿಕೊಳ್ಳಲು ಬರುತ್ತಿದ್ದೆ. ನಾನು ಬಂದಿರವಲ್ಲ ಸುಂದರಿ. ಅದು ಈಗ ಹೌದು ಸುಂದರಿ. ಇಷ್ಟು ದಿನ ಬಂದಿರಲಿಲ್ಲವಲ್ಲ, ನೀನು ತಪಸ್ಸು ಮಾಡ್ತಿದ್ದ ಬಂದ್ರೆ ಸುಂದರಿ. ಅದಕ್ಕಾಗಿ ಬೇಡಿಕೊಳ್ಳುತ್ತಾ ಇದ್ದೆ. ಹೌದು ಸುಂದರಿ. ಸುರನರ ಲೋಕಗಳನ್ನು ಸಂಚರಿಸಿದರೂ ಸಹ ಎಲ್ಲಿಗೆ ಸರಿಯಾದ ಈಡು ಜೋಡಿ ದೊರಕಿರಲಿಲ್ಲ. ಈ ಮನದಲ್ಲಿ ಈಗ ನಿಮ್ಮನ್ನು ಕಂಡೆನು, ನಿಮ್ಮ ಬಳಿಗೆ ನಾನು ಬಂದಿರುವೆನು. ಸುಂದರಿ. ಹೌದು ಹೌದು ಸುಂದರಿ. ಹೌದು ಸುಂದರ, ಹೌದು ಸುಂದರಿ. ನೀನೇ ನನಗೆ ಸರಿಯಾದ ವರವೆಂದು ನನಗೀಗ ಅರ್ಥವಾಯಿತು. ಅದಕ್ಕಾಗಿ ನಿನ್ನಲ್ಲಿಗೆ ನಾನು ಬಂದಿರುವೆನು ಪ್ರಿಯ. ಈಗಲೇ ಹಿಡಿದುಕೋ ಎನ್ನುತ್ತಯ್ಯ. ಏನೇ ಚಂಚಲಾಕ್ಷಿ, ನಿನ್ನೋಳು ಎನ್ನ ಅಪೇಕ್ಷೆ. ಸ್ಮರಣ ತಾಪಕ್ಕೆ ತರಹರಿಸುವುದಾಟಕ್ಕೆ ಸುತ್ತ ಸುಖವನ್ನು ತೋರುವುದಾಟಕ್ಕೆ ಇದಕ್ಕೆ ಮರುಳುವರಿಗೆ ವಾರಿದಾನಕ್ಕೆ ಎಲ್ಲ ಪ್ರಾಣಕ್ಕೆ ಬರೀ ಮೊದಲು ನಂಬಿಕೆಯನ್ನು ಇಡೀ ಮುಟಕರನ ತವಚಗಳ ಮುಳಿ ಮೋತ ಬಾಂಡೆ ಸುಗುಣ ಸುಶೀಲೆ ಕಡದ ಅನುಕೂಲೆ ಬಾಸುಕರೆ ಎಲ್ಲೋಗರೆ ಮರಣ ಕದನ ಕದಾರೆ ತಾಳೆ ಪ್ರಿಯ, ಸಹಿಸಲಾರೆ ಎಂದು ಹೇಳಿದೆಯಾ? ಹೌದು ಸುಂದರಿ. ನಾನು ಸಹಿಸಲಾರದೆ ನಿನ್ನ ಬಳಿಗೆ ಬಂದಿರುವೆನು. ಹೌದು ಸುಂದರಿ. ಹೌದು ಪ್ರಿಯ. ಹೌದು ಸುಂದರಿ. ಹ್ಮ್ ಹಾ ಹೇಳಲೇ? ಹೇಳು. ಹೇಳು ಸುಂದರಿ. ಏ ಸುಂದರಿ, ಅವನ ಹತ್ರ ನೀನು ಏಕಕ್ಕೆ ಮಾತಾಡ್ರೆ ನಿನ್ನ ಪ್ರಾಣ ಹೋದರೂ ಚಿಂತೆಲ್ಲ ನನ್ನನ್ನು ಬಿಡುವುದಿಲ್ಲ. ಏ ಸುಂದರಿ, ಸುಂದರ, ಅವನನ್ನು ಸಂಹಾರ ಮಾಡಿದ್ರಾದ ಚಿಂತೆಲ್ಲ ನಿನ್ನ ಬಿಡುವುದಿಲ್ಲ. ಅದರಲ್ಲಿ ನಿಮ್ಮ ಅಣ್ಣ ಏನು ಹೇಳಿದರೆ ಗೊತ್ತೇ? ಅವು ಏನಾದರೂ ಹೇಳಲು ಸುಂದರಿ, ಅವನ ಇಷ್ಟಾದ ಅಮ್ಮಗೆ ನಾನು ಹೊರಟಿದ್ದವನ. ಒಡ ಹುಟ್ಟಿದವನೇ. ಹೌದು ಸುಂದರಿ. ಆದರೂ ನಿಮ್ಮ ಒಡ ಹುಟ್ಟಿದವನ ಹೇಳಿದ ಮಾತು ನಿನಗೆ ಗೊತ್ತೇ? ನೀನು ಹೇಳಲ್ಲ ಸುಂದರಿ. ನಿನಗೆ ಗೊತ್ತಾಗಿರುವುದೇ? ಸುಂದರಿ. ಏನು ಗೊತ್ತಿರುವುದು? ಹೇಳು ಸುಂದರಿ. ಅದು ಅಲ್ಲ, ಅಯ್ಯೋ ಮತ್ತೇನು ಸುಂದರಿ? ನಮ್ಮ ತಮ್ಮನನ್ನು ಕೊಂದಾದ ಚಿಂತೆಲ್ಲ ನಿನ್ನನ್ನು ಲಗ್ನ ಮಾಡಿಕೊಳ್ಳುವೆನೆಂದು ಹೇಳಿದ. ಅವನಿಂದ ಏನಾಗೋದಿಲ್ಲ ಸುಂದರಿ. ಅವನಿಂದ ಏನಾಗುವುದು? ಹೌದು ಸುಂದರಿ. ಏನಿಲ್ಲ ಆಗುವುದು. ಹೌದು ಸುಂದರಿ. ಪ್ರಿಯೆ, ನನ್ನ ಹತ್ತಿರ ಬಂದು ನೋಡು ಪ್ರಿಯೆ. ಸುಂದರ, ಸುಂದರಿ. ಪ್ರಿಯ, ಪ್ರಿಯೆ. ಹೇಳಲೇ? ಹೇಳು ಸುಂದರಿ. ಕೇಳುವೆಯಾ? ಹೇಳು ಸುಂದರಿ. ಇಂಥ
ದೈತ್ಯ ಶಿಖಾಮಣಿ, ಸ್ವಾಮಿ ನನಗೆ ನೀನೇ ಕಣಿ, ನಿನಗೆ ನಾನೇನು ಹೌದು ಸುಂದರಿ ಪ್ರಿಯ. ಈ ನಿನ್ನ ರೂಪ ಲಾವಣ್ಯಕ್ಕೆ ಮನಸೋತು ಬಂದಿರುವೆನು. ಹೌದು ಸುಂದರಿ ನೆಚ್ಚಿ ಬಂದ ಹೆಣ್ಣಿನ ಆಸೆಯನ್ನು ಪೂರೈಸುವುದನ್ನ ಬುದ್ಧಿ ಸಂಪನ್ನ. ಏನೇ ವನಿತಾಮಣಿ, ಅಣ್ಣಯ್ಯನ ಕಡೆಗಣ್ಣಿನಿಂದ ನೋಡುವುದಕ್ಕೆ ನಾನೇ ಬೋಲ ಸುಂದರಿನಿಂದ ಹಾಕಿದ ಮದಾಕಲಾಗೆ ಅನುಕೂಲವಾಗದಿಂದ ಹಲ್ಲದಿಂದ ಸುಂದರಿ. ಈಗ ಈ ಸುಂದರವನ್ನು ನೋಡೋದಕ್ಕೆ ಅಲ್ಲಿ ಬಾಬಾ ಸುಂದರಿ ಒಂದು ಕೈ ಮಟ್ಟ ನೋಡಿ ಎಲ್ಲ ನಾವು ಬಿಡಿ ಮಂಡಲವನ್ನು ನಾವೇ ಗಂಡುಗಳನ್ನು ಅಂಗಡಿಯಿಂದ ಬರೋ ಧರ್ಮವನ್ನು ತನವಿಲ್ಲದ ತಡೆಯಲ್ಲಿ ಕುಟುಂಬ ಅಪ್ಪಸಿಬಿಡಲೇ. ಇಂಥ ವೀರಾತ ವೀರ ನಂದಕಲೇ ಕಮಲಗಳೇ ಮತ್ತೇನೆಂದು ಈ ಮಾತಿಗೆ ಮತ್ತೇನೆಂದು ಕೇಳಿದೆಯಾ? ನಿನ್ನ ಮಾತಿಗೆ ನಾನು ಪ್ರತಿ ಉತ್ತರ ನೀಡುವುದುಂಟೆ. ಸುಂದರಿ ನಿನ್ನ ಮಾತಿಗೆ ನಾನು ಪ್ರತಿ ಉತ್ತರ ನೀಡುವುದುಂಟೆ. ಹೇಳ್ಬೇಕು ಸುಂದರಿ. ಇಲ್ಲವಲ್ಲ, ಹೌದೇನು ಸುಂದರಿ? ನಿನ್ನ ಮಾತಿಗೆ ನಾನು ಒಪ್ಪಿಕೊಂಡೆ. ಹೌದು ಸುಂದರಿ. ಹೌದು ಪ್ರಿಯ. ಹೌದ ಸುಂದರಿ. ಆದರೂ ಸಹ ಇಲ್ಲಿರುವನಲ್ಲ, ಶಿವಪೂಜೆಯಲ್ಲಿ ತಡೆ ಬಿಟ್ಟಾಗಿ ನಿಮ್ಮ ಅಣ್ಣನು. ಪ್ರಿಯ, ಅವನನ್ನು ಏತಕ್ಕೆ ಮಾತನಾಡ್ತದೆ? ಮಾತನಾಡುತ್ತಿಲ್ಲ ನೋಡು, ನನ್ನ ಬಂಡ ಮುಂದೆ ನಾನು ಅವನು ಏನಾದರೂ ಸುಮ್ಮನೆ ಸುಂದರಿ. ಸುಮ್ಮನಿರಬೇಕು. ಹೌದು ಸುಂದರಿ. ನೀವೇನು ಮಾಡಬೇಕು? ಅವನು ಸಮಾನ ಮಾಡಿಸುತ್ತೆ. ಅದೇ ಯಾವಾಗ? ಸ್ವಲ್ಪ ಕಾಲ ಸುಂದರಿ ಅವನ ನೀತಿ ಮೇಲೆ ಕೇಳಿದ್ರೆ ಕೊಂದುಬಿಡುವೆ. ಪ್ರಿಯ, ನಿನಗಾಗಿ ಮುತ್ತನ್ನು ತಂದಿರುವುದು. ಅವನ ಸುಂದರಿ ಅದನ್ನು ಸ್ವೀಕರಿಸಲಾರೆಯ, ನಿನ್ನ ಹತ್ತಿರ ಬರಲಾರೆಯ? ಬರುವೆಯ? ಪ್ರಿಯ, ಕೇಳುವೆ ಕೇಳು. ಮಾತುಂದ ಹೇಳುವೆ, ಹತ್ತಿರ ಹತ್ತಿರ ಬಾ. ಮುತ್ತನ್ನ ತಂದಿರುವೆ,
ಅಹೋ ಪ್ರಾಣಪತಿ, ನನಗೆ ನೀನೇ ಪತಿ, ನಿನಗೆ ನಾನೇ ಸತಿ. ಹೌದಲ್ಲವೇ? ಆಗಿದ್ದ ಬಳಕೆ ಮತ್ತೆ ತಡ ಮಾಡುವೆ. ಬೇಗನೆ ಬಂದು ಎನ್ನ ಆಸೆಯನ್ನು ಪೂರೈಸು ನನ್ನ ಬುದ್ಧಿ ಸಂಪನ್ನ. ಹೌದು ಪ್ರಿಯೆ, ರಮಣಿಯಾದ ಇನ್ನೇ ಸಣ್ಣ ಮನಸ್ಸು ಮಾಡುವುದೇತಕ್ಕೆ ರಮಣೆ ಪಡೆವೇನೆ. ನಾನೇ ನಿನ್ನ ಪ್ರಾಣಪತಿ ಎಂದು ನಿನ್ನ ಮನಸ್ಸಿನ ಚಿಂತೆ ನಡೆಸಿದರೆ ನನ್ನ ಕಮಲೆ ಇವನೇ ಎನ್ನ ಸುಂದರನು, ಇವನಿಗಿಂತ ಸುಂದರನು ಮತ್ತೊಬ್ಬನು ಇಲ್ಲ. ಇಲ್ಲ ಸರಳವೇ, ಮಾತನ್ನು ಎನ್ನ ಮುಂದೆ ನಿಂತು ಮಾತನಾಡುವುದು ಸರಿಯಲ್ಲ ಮೂರ್ಖ. ಮಾಡಬೇಡ ಎನ್ನುವುದು ನಾವು ತಪ್ಪ. ಮಾತನಾಡುವ ರೀತಿಯನ್ನು
ಮೋಹನ ಚೆಂದಿರ. ಏನೇ ಬ್ರಹ್ಮವೇಣಿ ನಿಜವಾಗಿ ನಮ್ಮ ಮನಸ್ಥ ಸಾಲಲ್ಲಿರುವುದು ಹೇಳು. ಕೆಂಚ ರಚಿಸುವುದಕ್ಕಾಗಿ ನಮ್ಮನ್ನು ಈ ರೀತಿ ಕಷ್ಟಪಡುವುದಕ್ಕದವಾರವೇ ಸತ್ಯ ಮಾಡಿದ್ದಾರೆ. ಅಂಗಗಳ ಗಂಧ ಪರಿಮಳದಿಂದಲೇ ಬಿಸಿ ಕಣ್ಣಿಗೆ ಕಾಡಿಗೆ ನಕ್ಕದೆ ಸಂಧಾನವಾಗಿ ಕನ್ನಡ ನಾಸಿಕಕ್ಕೆ ಮುತ್ತಿನ ಮುಂದೆ ಬಯಸಿದೆ. ಬಹಿರಂಗವಾದವನ್ನು ತೋರಿಸಿ ಏ ಸಣ್ಣ ನಾಡಿಗೆ ಆಗ ನಮ್ಮ 3 ವರ್ಷದಂತೆ ಭರತನಾಟ್ಯ ನಡೆದಿದೆ. ನನ್ನ ಬೆಟ್ಟ ಮನೆಯನ್ನು ನೋಡಿದ ಮುಂದೆ ನಮ್ಮ ಕನ್ನಡ ಏತಕ್ಕೆ ಮಾತಾಡಿಸಿದರೆ ಇಲ್ಲ ಮಾತಾಡಿಸಿದೆ. ಯಾರನ್ನಾದ್ರೂ ಕೇಳಿ ನೋಡಿ. ನಾನು ನೋಡೋಣ ನಾನು ಸುಳ್ಳು ಹೇಳಿದ್ದೇನೆ. ಹೌದು ನನ್ನ ಮೇಲೆ ನಂಬಿಕೆ ಇಲ್ಲವೇ? ನಮಗೆ ಹೋಗುತ್ತದೆ. ಪ್ರಿಯಾ, ನಿಮ್ಮಣ್ಣನು ನನ್ನನ್ನು ನೋಡಿ ಕಣ್ಣು ಸನ್ನೆ ಮಾಡಿಸುತ್ತೇನು? ಯಾವಾಗ ಬರೀ ಸಂಭಾಳಿಸಿದೆ ಹಾಗಾದ್ರೆ ಹೆಣ್ಣನ್ನು ಬಿಟ್ಟುಕೊಟ್ಟು ಮೂರ್ಖನೇ, ದುಃಖನೇ, ತಮ್ಮನ ಹೆಂಡತಿ ಏನಾಗಬೇಕು? ಅಣ್ಣನ ಹೆಂಡತಿ ಏನಾಗಬೇಕು? ಅತ್ತಿಗೆ ಆಗಬೇಕು. ನಾನು ನಿನ್ನ ಹೆಂಡತಿ ಆಗಿರಬಹುದು. ಮನಸ್ಸು ಕಲಿತಾಗಲೇ ಮದುವೆ ಆದಂತೆ. ನಾನೀಗ ನಿಮ್ಮ ತಮ್ಮನ ಹೆಂಡತಿ. ತಮ್ಮನ ಹೆಂಡತಿ ಎಂದರೆ ಮಗಳ ಸಮಾನ ಎಂದು ಭಾವಿಸಬೇಕು.
ಸಹಿಸಲಾರದೆ ನಿನ್ನ ಬಳಿಗೆ ಓಡೋಡಿ ಬಂದಿರುವೆ. ಹೌದೇ ಸುಂದರಿ? ನನ್ನ ಮೇಲೆ ಕರುಣೆಯನ್ನು ತೋರಿ ನಾಸೆಯನ್ನು ಪೂರೈಸಬಾರದೆ ವ್ಯರ್ಥ ಸಮಯವನ್ನು ಕಳೆಯಲು ತರವಲ್ಲ ಪ್ರಿಯ. ಈಗಲೇ ಹಿಡಿದುಕೋ ಎನ್ನ ಕೈಯ. ಅದೇ ಸುಂದರಿ, ಎಷ್ಟು ಹೊತ್ತು ಮಾತನಾಡುತ್ತಲಿದ್ದಕ್ಕೆ ಮಂಡಿಸ ಸ್ವಚ್ಛವಾದ ಮಟ್ಟಕ್ಕೆ ಉಲ್ಲಾಸದೊಳ ಸಮಾಧಾನದಿಂದ ನಿಂದ ಕುದುರೆ ಬಿಡು ಉಪಾರತೆ ದಾಡಲಿಂಗನ್ನು ಚುಂಬಿಸುವಂತೆ ಕಪಲತೆಯಲ್ಲ ಜಾಗದಿಂದ ರಥವನ್ನು ಓಡು ನಮ್ಮ ಪಟ್ಟಣಕ್ಕೆ ತೊಳೆಯುವ ನಮ್ಮ ಪಟ್ಟಣ ನಾಳೆಯಾಗಿ ಮಾಡಿಕೊಳ್ಳುವ ಸಾಧ್ಯ ಅವನನ್ನು ಏತಕ್ಕಾಗಿ ಮಾತನಾಡಿದೆ ಎಂದು ಹೇಳಿದೆಯಾ? ನೀನಂತೂ ಅವನನ್ನು ಏನು ಮಾಡಲಿಲ್ಲ. ಅವನನ್ನು ಹೊತ್ತು ಓಡಿಸಬೇಕೆಂದು ಮಾತನಾಡಿದ ಅಷ್ಟೇ. ಹೌದೌದು, ನನ್ನನ್ನಲ್ಲ ಪ್ರಿಯಾ. ನಿನ್ನ ಮೇಲೆ ಪ್ರೀತಿ ಇಟ್ಟು ಕಂಗಿಟ್ಟು ಬಾಯಿ ಬಿಟ್ಟು ಬಂದಿರುವೆನು. ಮೆಚ್ಚಿ ಬಂದ ಹೆಣ್ಣನ್ನು ಈ ರೀತಿ ಬಳಸುವುದು ಎಷ್ಟು ಮಾತ್ರಕ್ಕೂ ಸರಿಯಲ್ಲ.
ಮೂರ್ಖನೇ ಏನೇ ಮಕ್ಕಳೇ ಇಬ್ಬರ ಮಧ್ಯೆ ಮಾತಾಡುವುದು ಸರಿಯಲ್ಲ ಯಾಕೆ ಸರಿಯಲ್ಲ ಇದಕ್ಕೆ ಮಾತಾಡ್ಬೇಕು ಪ್ರಿಯಾ ರೇ ನನ್ನನ್ನು ಹೆಚ್ಚು ಹೊತ್ತು ಬಳಲಿಸುವುದು ತರವಲ್ಲ ಆದಷ್ಟು ಬೇಗನೆ ಎನ್ನ ಆಸೆಯನ್ನು ಪೂರೈಸುರನ್ನ ಭಕ್ತಿ ಸಂಪನ್ನ ಸ್ವಲ್ಪ ತಾಳಸುತ್ತದೆ ಏನೇ ನಿಂಬೆ ಹಣ್ಣಿನ ಮೈಯ ಬಣ್ಣವುಳ್ಳ ಎಣ್ಣೆಯೇ ಅಣ್ಣನಾಡುವ ತನ್ನ ಮಾತುಗಳಿಂದ ಎನ್ನ ಮಂದಬಹುದನ್ನದಾಯಿತು ಸುಂದರಿ ಸುಂದರಿ ಮೋಡ ನಮ್ಮ ಹೊರಗೆ ಕರ್ನಾಟಕಕ್ಕೆ ಈ ಸ್ತ್ರೀಯನ್ನು ನೋಡದಲ್ಲಿ ಎನ್ನ ಸಮ್ಮುಖದ ಅಭಿಲಾಷ ಪಡೆದ ಅಣ್ಣ ಈ ನಾಡಿಗಳಿಗೆ ನಾನೇ ನಾನು ಹೇಳಲಾಗುದ ಈ ನಾಡಿಗಳ ಮಾಡುವುದ ಬಗ್ಗೆ ಬಾಯಿಂದ ಕರೆಯಲಿಲ್ಲ ಇಂದೊಮ್ಮೆ ನಾನೇ ಗಂಡನದಾರಲ್ಲ ಕಣ್ಣೆತ್ತಿರೋದರು ನಿನಗೆ ನಾಡಿಗಳ ಮೇಲೆ ಆಪೇಕ್ಷಿತರಿಗೆ ಎದುರಿಗೆ ನಾಚಿಕ ಪಡೆದ ಸುರಾಂಗದಲ್ಲಿ ಶ್ರೇಷ್ಠನಾದ ರಂಭ ಉರ್ವಶಿ ಇವರನ್ನು ದಾನ ಸ್ತ್ರೀಯ ಅಪೇಕ್ಷೆ ಮಾಡ್ತೀಯ ಮಾಡೋ ಆಲಸ್ಯವಿಲ್ಲದ ತಂದು ಕೊಡುವೆ ವಿವಾಹ ಮಾಡುವೆ ಈ ಸುಂದರಿಯ ವಿಲಾಸನ ಬಿಡ್ಮೂಡ ಈ ನಂತರ ಅವು ಸ್ತ್ರೀಯನ್ನು ಬಿಡುಗಡೆಯನ್ನು ಹೇಳುತ್ತೀಯಲ್ಲ ಇವುಗಳನ್ನು ಎಷ್ಟು ಮತಕ ಬಿಡುವುದಿಲ್ಲ ಇವುಗಳ ಕಾರಣದಿ ಎನ್ನ ಪ್ರಾಣ ಹೋದರದಿಂದ ಇಲ್ಲ ಈ ಸದನ ಕಲಿಯೋ ಕಲ್ಲದೆ ಕಲವಾರು ಓ ಅಗ್ಗದ ಬಂದು ಇವುಗಳನ್ನು ಬಹುಮಾನವಾಗಿ ಬಯಸಿರುತ್ತವಲ್ಲ ಯಾಟಕ್ಕಿದ್ದವಲ್ಲ ಇಲ್ಲಿ ಬೇಕಾದ ಬೇರೆ ಕಣ್ಣೆ ಅಂತ ಲಗ್ನ ಮಾಡಿಕೊಂಡ್ರೆ ನಿನ್ನ ಪಾದ ಕನ್ನಡ ಬಿಡದ ಬಿಡಗಳನ್ನು ಕನ್ನಡ ರಾಜಾನಿಗೆಲ್ಲ ಹಾಲು ಇದ್ದಾಗ ಹಬ್ಬವನ್ನು ಮಾಡಬೇಕು ಯೌವನವಿದ್ದಾಗ ಸುಖವನ್ನು ಪಡೆಯಬೇಕಲ್ಲವೇ ಅರ್ಥವಾಗುತ್ತಿಲ್ಲವಲ್ಲ ಏನೇ ಮುಖ್ಯ ನಮ್ಮಿಬ್ಬರ ಮಧ್ಯೆನೆ ಬಂದು ಬಾಯಾಗುತ್ತಾನು ಹೌದು ಸುಂದರಿ ಹಾ ಹಾ ಪ್ರಿಯಾ ಕೇಳಲೆ ಸುಂದರಿ ಕೇಳಲೆಯ ಸುಂದರಿ ಕೇಳಬೇಕು ಆಸೆ ಇದೆ ಹೌದು ಸುಂದರಿ ಹಾಲು ಹಣ್ಣು ಹಾಲು ಹಣ್ಣು ಹಾಲು ಹಣ್ಣು ಕೂಡಿದಂತೆ ಕೂಡಿ ನಾವು ಆಗುವ ನಾನು ನೀನು ಜೋಡಿ. ಬಾಳಿನ ನನ್ನ ಬಾಳಿನ ರಜ ನನ್ನ ಬಣ್ಣದ ಬೇಡ ನನ್ನ ಬಾಳಿನ ರಜ ನನ್ನ ಬಣ್ಣದ ಬೇಡ ಹಾಲು ಹಣ್ಣು ಹಾಲು ಹಣ್ಣು ಹಾಲು ಹಣ್ಣು ಕೂಡಿದಂತೆ ಕೂಡಿ ನಾವು ಆಗುವ ನಾನು ನೀನು ಜೋಡಿ.
ತಾಪವನ್ನು ಸಹಿಸಲಾರದೆ ನಿನ್ನ ಬಳಿಗೆ ಬಂದಿರುವೆನು. ಸ್ವಲ್ಪ ತಾಳ ಸುಂದರಿ ತೀರಿಸು ನಿನ್ನ ಕಾಮ ತಾಪಗಳು. ನನ್ನ ಆಸೆಯನ್ನು ಪೂರೈಸಲಾರದೆ ವ್ಯರ್ಥ ಸಮಯವನ್ನು ಕಳೆಯುತ್ತಿರುವೆ. ಇಲ್ಲ ಸುಂದರಿ, ಈ ನಿನ್ನ ಮಾತನ್ನು ನನ್ನ ಸರ್ವತ ಒಪ್ಪಲಾರೆ. ಒಪ್ಪದ ಚಿಂತೆ ಎಲ್ಲ ನಿನ್ನ ಬಿಡುವುದಿಲ್ಲ. ಎಲ್ಲೋ ಮೂರ್ಖನೆ, ಏನೇ ಮುಖರೆ ಎಲ್ಲೋ ದುಷ್ಟನೆ, ಏನೇ ಮುಖರೆ ಎಲ್ಲೋ ದುರ್ಮಾರ್ಗನೆ, ಎಲ್ಲ ತಲವ ನಿಂತು ನನ್ನ ಮುಂದೆ ಮಾತಾಡಲು ತರವಲ್ಲ. ಯಾತಕ್ಕೆ ತರವಲ್ಲ? ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಹೊರಟು ಹೋಗಿ ಇಲ್ಲಿಂದ. ಹೋಗದಂತೆ ಏನು ಮಾಡುವ ಪ್ರಿಯೆ? ನಿನ್ನ ತಮ್ಮನು ನಿನ್ನನ್ನು ಕೊಂದು ಬಿಡುವನು. ಅವನ ಕೊಂದು ನಿನ್ನನ್ನು ಎಳೆದುಕೊಂಡು ಹೋಗುವೆನು. ಹೇಳಿದೆಯಾ? ಅವನನ್ನು ಏನಾಗಲ್ಲ ಸುಂದರಿ. ಏನಾಗುವುದು? ನಿನ್ನನ್ನು ಕೊಂದು ಬಿಡುವನಂತೆ. ಶಿವ 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 ಶಿವ. ನಾನೇನಾದರೂ ಪುರುಷನಾಗಿದ್ದರೆ, ಈ ಮಾತೇನಾದರೂ ನನ್ನಲ್ಲಿ ಆಗಿದ್ದರೆ, ಇಷ್ಟೊತ್ತಿಗೆ ನಿಮ್ಮ ಅಣ್ಣನನ್ನು ಸ್ವಲ್ಪ ತಾಳ ಸುಂದರಿ ಒಂದು ಮಾತು. ಸ್ವಲ್ಪ ತಾಳಬೇಕಾ? ಹೌದು ಸುಂದರಿ. ಎಲ್ಲಿವರೆಗೂ ತಾಳಬೇಕು, ಎಲ್ಲಿವರೆಗೂ ತಹಿಸಬೇಕು? ಪ್ರಿಯ, ಯಾರು? ನೀನೇ ಪ್ರಿಯೆ. ನನ್ನ ಹೇಳಿದರೆ ಕೇಳು. ನನಗೆ ಮಾತ್ರ ಗೊತ್ತಿರುವುದು, ನಿನಗೇನು ಗೊತ್ತಿರುವುದು ಮೂರ್ಖ? ಮುಂದೆ ನಿನಗೆ ಗೊತ್ತಾಗುವುದು. ಯಾವಾಗ ಗೊತ್ತಾಗುವುದು?
ಈ ನಾಲ್ಕು ಮಾತುಗಳನ್ನು ಕೇಳಿ ನಮ್ಮ ಮನಸ್ಸು ಬಹಳ ಸಂತೋಷವಾಯಿತು. ಲೋಕದ ತಮ್ಮನ ಹೆಂಡತಿ ಮಗಳ ಅಂತ ಬಿಟ್ಟು ನೀ ಮೂಢರಾಗಿ ಅಂಗನ ಮನೆಯನ್ನು ಬಯಸಿದ ಧರ್ಮವಲ್ಲ ತಮ್ಮ ದೀರ್ಘ ಧರ್ಮದ ಧರ್ಮ ಏನೇನಾರೆ ಬೇಡುವುದಿಲ್ಲ ದಾರಿ ಕೈತಾರೆ ಮುಖ ತೋರಿ ಸರ್ಸಕ್ಕೆ ಬಾರಿ ಸುಂದರಿ ಬೇರೆ ಆಲಿಸುತ್ತದೆ ಒಂದು ಸಲ ಅಣ್ಣನಿಗೆ ನೀತಿ ಕೇಳಿದರೆ ಕೊಂದು ಬಿಡುವೆ. ಅವು ಅಣ್ಣಯ್ಯ ಲೋಕದಲ್ಲಿ ತಮ್ಮನ ಹೆಂಡತಿ ಮಗಳಿದ್ದಂತೆ ಧರ್ಮಶಾಸ್ತ್ರವಿದೆ. ಈ ಲೋಕದಲ್ಲಿ ಅಣ್ಣನ ಹೆಂಡತಿಗೆ ಸ್ತ್ರೀಯನ್ನು ಧರ್ಮಶಾಸ್ತ್ರ ಶಾಸ್ತ್ರವಿದೆ. ಮಗಳನ್ನು ಕಾಣಿಸಿ ಕರ್ಮಿಸಲಾಗಲಾಗದ ನನ್ನ ಮಗ ಹೊರಜ